2 ವಾರ ಸಮೀಪಿಸಿದರೂ ಕೂಡ ಕರ್ನಾಟಕದಲ್ಲಿ ಕಬ್ಬಿನ ಕಾಡ್ಗಿಚ್ಚು ಮಾತ್ರ ತಣ್ಣಗಾಗ್ತಾ ಇಲ್ಲ. 3,300 ರೂಪಾಯಿ ಬೆಲೆಯನ್ನ ಸರ್ಕಾರ ಘೋಷಣೆ ಮಾಡಿದೆ. 3,300 ರೂಪಾಯಿ ಬೆಲೆ ಘೋಷಣೆಯ ಬಳಿಕವೂ ಹೋರಾಟ ಮುಂದುವರೆದಿದೆ. ಬೆಳಗಾವಿ, ವಿಜಯಪುರ ಥಂಡ, ಆದರೆ ಬಾಗಲಕೋಟೆ ಕೆಂಡ. ಇಂತಹ ಪರಿಸ್ಥಿತಿ ಈಗ ರಾಜ್ಯದಲ್ಲಿ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಕಬ್ಬು ಬೆಳೆಗಾರರು ಹೋರಾಟವನ್ನು ಮುಂದುವರಿಸಿದ್ದಾರೆ. ಮುಧೋಳ ನಗರದಲ್ಲಿ ಪ್ರತಿಭಟನೆ ಮುಂದುವರಿಸಿದ್ದಾರೆ ಕಬ್ಬು ಬೆಳೆಗಾರರು. ಸರ್ಕಾರ ನಿಗದಿ ಮಾಡಿರುವ 3,300 ರೂಪಾಯಿ ದರವನ್ನು ಒಪ್ಪೋದಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಸರ್ಕಾರ 11.25 ರಿಕವರಿಯ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿ ಮಾಡಿದೆ. ಅದರಿಂದ ಕೇವಲ ಬೆಳಗಾವಿ ಭಾಗದ ಕೆಲವು ರೈತರಿಗೆ ಮಾತ್ರ ಉಪಯೋಗ ಆಗತ್ತೆ ಅನ್ನೋದು ರೈತರ ಅಭಿಪ್ರಾಯ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಯಾವುದೇ ಕಾರಣಕ್ಕೂ ನಾವು ಏನು ಬೇಡಿಕೆಯನ್ನ ಇಟ್ಟಿದ್ದೀವೋ ಆ ಬೇಡಿಕೆ ಈಡೇರಲೇಬೇಕು. ಈಡೇರದೆ ಹೋದರೆ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಅಂತ ಈಗ ಬಾಗಲಕೋಟೆಯ ರೈತರು ಪಟ್ಟು ಹಿಡಿದಿದ್ದಾರೆ. ಬಾಗಲಕೋಟೆ ರೈತರ ಜೊತೆ ಸಚಿವ ತಿಮ್ಮಾಪುರ ಸಭೆ ನಡೆಸಿದ್ರು, ಸಂಧಾನ ನಡೆಸಿದ್ರು. ಆದರೆ ವಿಫಲ ಆಯಿತು. ಸಂಧಾನ ಸಭೆ ವಿಫಲ ಆದಂತಹ ಬೆನ್ನಲ್ಲೇ ಮುಧೋಳದಲ್ಲಿ ಬೃಹತ್ ಪ್ರತಿಭಟನೆಗೆ ರೈತರು ಕರೆ ಕೊಟ್ಟಿದ್ದಾರೆ. ಹಳ್ಳಿಯಲ್ಲಿ ಡಂಗುರ ಸಾರಿ ಪ್ರತಿಭಟನೆಗೆ ಬರಬೇಕು ಅಂತ ಬೆಳೆಗಾರರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ತಹಶೀಲ್ದಾರ್ ಕಚೇರಿಯವರೆಗೂ ಕಬ್ಬು ಬೆಳೆಗಾರರಿಂದ ಬೃಹತ್ ಮೆರವಣಿಗೆ ಇದೆ. ಮುಧೋಳ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿ ಬಂದ್ ಮಾಡೋದಾಗಿ ಬೆಳೆಗಾರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವರ್ತಕರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ಪಟ್ಟಣದಲ್ಲಿ ರೈತರು ಮತ್ತು ಸಕ್ಕರೆ ಕಾರ್ಖಾನೆಗಳ ಮಧ್ಯೆ ನಡೆದಿರ್ತಕ್ಕಂಥ ಸಂಧಾನ ಸಭೆ ವಿಫಲವಾಗಿರುವಂಥದ್ದು. ಹೀಗಾಗಿ ಏನಂತಂದರೆ ಮತ್ತೆ ತಮ್ಮ ಹೋರಾಟಕ್ಕೆ ಇವತ್ತಿನ ದಿವಸ ಮುಧೋಳ ತಾಲೂಕಿನ ಬಹುತೇಕ ಎಲ್ಲ ರೈತರು ಇವತ್ತಿನ ದಿವಸ ಏನಂತಂದರೆ ಒಕ್ಕೂರಿನ ಹೋರಾಟಕ್ಕೆ ಮುಂದಾಗಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಿದ್ದೇವೆ. ಏನು ಇವತ್ತು ಸಂಜೆ ಹೊತ್ತಿಗೆ ಏನಂತಂದರೆ ಒಂದು ಡೆಡ್ಲೈನನ್ನು ಕೊಟ್ಟಿದ್ದರು ಎಲ್ಲ ರೈತರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರ ಒಂದು ಬೇಡಿಕೆ ಇವತ್ತಿನ ದಿವಸ ಸಕ್ಕರೆ ಕಾರ್ಖಾನೆಗಳು ಒಪ್ಪದೇ ಇರುವ ಕಾರಣದಿಂದ ಇವತ್ತಿನ ದಿವಸ ನಾಳೆ ಮತ್ತೊಂದು ರೀತಿಯ ಹೋರಾಟಕ್ಕೆ ಈಗಾಗಲೇ ಆಗಿರುವಂಥದ್ದು. ಯಾವ ರೀತಿಯಾದಂಥ ಹೋರಾಟವನ್ನು ನಾಳೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಈಗ ಸ್ವತಃ ಆ ರೈತ ಮುಖಂಡರನ್ನೆಲ್ಲ ಕೇಳೋಣ. ಸರ್, ಇವತ್ತಿನ ದಿವಸ ತಾವು ಇವತ್ತಿನ ಸಂಜೆವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ರಿ, ಆದರೆ ಯಾರೂ ಕೂಡ ಅದಕ್ಕೆ ಸ್ಪಂದನೆ ಸಿಗಲಿಲ್ಲ. ಈಗ ಮುಂದಿನ ಹೋರಾಟ ಯಾವ ರೀತಿ ಇರುವಂಥದ್ದು? ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಧ್ಯಸ್ಥಿಕೆ ವಹಿಸಿದ್ರು. ಕಾರ್ಖಾನೆ ಮಾಲೀಕರು ಮತ್ತು ಕಬ್ಬು ಬೆಳೆಗಾರರನ್ನ ಮಾತಾಡಿ ಸಂಧಾನ ಮಾಡ್ಬೇಕಂತೇಳಿ ಪ್ರಯತ್ನ ಪಟ್ಟರು. ಆ ಸಭೆ ವಿಫಲ ಆಗೈತೆ. ಅದು ಕಾರ್ಖಾನೆ ಅವರ ಮಣ್ಣತನ. ಅದು ಇವತ್ತಿನ ದಿವಸ ಏನು ಹೇಳ್ತಾರೆ ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಏನು ಬೆಲೆ ಘೋಷಣೆ ಮಾಡ್ಯಾನೋ ಅದನ್ನು ಪಾಲನೆ ಮಾಡ್ತೀವತ್ತಕ್ಕಂತ ಹೇಳುವಂಥ ಕಾರ್ಖಾನೆ ಮಾಲೀಕರು ನಾ ಹೇಳ್ತೀನಿ. ಇವತ್ತು ಮುಖ್ಯಮಂತ್ರಿ ಕಬ್ಬು ಕೊಡಂಗಿಲ್ಲ. ಇವರಿಗೆ ಕಬ್ಬು ಕೊಡೋರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ಅದಾರು. ಅವ್ರು ಕೂಡ ಬೆಲೆ ನಿಗದಿ ಮಾಡ್ಕೋಬೇಕು ಕಾರ್ಖಾನೆ ಮಾಲೀಕರಿಗೆ ಅಂತ ಸಂದೇಶ ಕಳಿಸ್ತಾನೆ. ಅದಕ್ಕೆ ದಯವಿಟ್ಟು ನಾಳೆ ಹೋರಾಟ ಇನ್ನೂ ಉಗ್ರ ರೂಪಕ್ಕೆ ಸ್ವರೂಪ ತರ್ತೈತಿ. 50,000 ಜನ ಸೇರ್ತಾರೆ ಇಲ್ಲಿ. ಅದಕ್ಕೆ ನಾವು ಎಲ್ಲರಿಗೆ ಹೇಳ್ತೀವಿ, ಸರ್ಕಾರಕ್ಕೆ ಎಲ್ಲ ಆಫೀಸ್ಗಳು ಬಂದ್ ಮಾಡುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಅದ್ರ ಜೊತೆಗೇನ ಏನಾರ ಹೆಚ್ಚು ಕಡಿಮೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆದ್ರೆ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿನೇ ಹೊಣೆಗಾರಕ್ಕಾರು. ಅದಕ್ಕೆ ದಯವಿಟ್ಟು ಇನ್ನೊಮ್ಮೆ ಹೇಳ್ತಾನೆ ಉಸ್ತುವಾರಿ ಮಂತ್ರಿಗೆ, ನೀನು ಒಬ್ಬ ಕಬ್ಬು ಬೆಳೆಗಾರಾಗಿ ಕಬ್ಬು ಬೆಳೆಗಾರ ಹೋರಾಟ ಮಾಡಿದವದಿ, ಅದಕ್ಕೆ ದಯವಿಟ್ಟು ಸಕ್ರಿ ಮಂತ್ರಿ ಇದ್ದವದಿ, ಎಲ್ಲ ಥರ ನಿನಗೆ ಮಾಹಿತಿ ಐತಿ. ಅದ್ರ ಬದಲು ಅವ್ರನ್ನ ಕಿವಿ ಹಿಂಡಿ ಕೆಲಸ ಮಾಡಿಸುವಂಥ, ಅವ್ರನ್ನ ಬೆಲೆ ಘೋಷಣೆ ಮಾಡಿಸುವಂಥ ಕೆಲಸ ಮಾಡಬೇಕು ಉಸ್ತುವಾರಿ ಮಂತ್ರಿ ಅವರಿಗೆ ಅಂತ ಹೇಳ್ತಾನೆ. ಅಕಸ್ಮಾತ್ ಏನಾರ ಈ ಅವ್ರ ಮಾತು ಕೇಳಾರ್ದ ಮಂಡತನ ಹಚ್ಚಿದ್ರೆ ನಾಳೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಉತ್ತರ ಕೊಡೋದು ಭಾಳ ಕಷ್ಟ ಆಕತ್ತೆ ಅಂತಕ್ಕಂಥ. ಸರಿ, ತಾವೇನು ಹೇಳ್ತೀವಿ ಸರ್? ಇವತ್ತಿನ ದಿವಸ ಸಭೆ ಸಂಧಾನ ಆಗಲಿಲ್ಲ. ನಾವು ನಿನ್ನೇನು ಹೇಳಿದ್ದಿಲ್ಲ ಪ್ರಕಾರ ಇವತ್ತು ಒಂದು ಡೈರೆಕ್ಟ್ ಆ್ಯಕ್ಷನ್ ಕಾರ್ಯಕ್ರಮ ಮಾಡಬೇಕಾಗಿತ್ತ. ಅದು ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಒಂದು ಸಂಧಾನ ಮಾಡೋಣ, ಮಾತುಕತೆ ಮಾಡೋಣ ಅಂತೇಳಿ ಅವ್ರು ಕಳಿಸಿದ್ರೆ ಅದೊಂದು ಜವಾಬ್ದಾರಿ. ಸರ್ಕಾರ ನಿಮ್ಮ ಮನವಿ ಮಾಡ್ತೈತಿ, ನಾವು ವಿನಂತಿ ಮಾಡ್ತಾನೆ, ನಿಮ್ಮ ಹೋರಾಟ ಏನು ಪಡ್ಕೋರಿ ಅಂತೇಳಿ ಹೇಳಿದ್ರು ಅವರು. ಆದರೆ ನಾವು ಉದ್ದೇಶಿತ ಏನು ಹೋರಾಟ ಇದೈತಲ್ಲ, ಉದ್ದೇಶಿತ ದರ ಏನೈತಿ 3,500 ರೂಪಾಯಿ ಕೊಡಿಸ್ರಿ, ಮುಂದೆ ಬಾಕಿ ಹಿಂದಿಂದ ಏನೈತಲ್ಲ ಕೊಡಿಸ್ರಿ ಅಂತ ಹೇಳಿದೆವು. ಅದಕ್ಕೆ ಯಾವುದಕ್ಕೂ ಸಹಿತ ಕಾರ್ಖಾನೆ ಮಾಲೀಕರು ಒಪ್ತಾ ಇಲ್ಲ ಅಂತೇಳಿ ಹೇಳಿದ್ರು ಅವರು. ಇನ್ನೂ ಪ್ರಯತ್ನ ಮಾಡುವಂಥದ್ದನ್ನು ಅವ್ರು ಮಾಡಲಿ, ಅದನ್ನು ಅವ್ರ ಮೇಲೇನೂ ಅವಲಂಬನೆ ಇಲ್ಲ. ಯಾಕಂತೇಳಿ ಅಂದರೆ ಯಾವತ್ತೂ ಸಹಿತ ಕಬ್ಬು ಬೆಳೆಗಾರ, ಮುಧೋಳದ ಕಬ್ಬು ಬೆಳೆಗಾರ ಹೋರಾಟ ಇದು ಹೋರಾಟದ ವೇದಿಕೆ ಮೇಲೆಲ್ಲ ಅವಲಂಬಿತ ಐತಿ. ನಾಳಿನ ದಿನ ನಾವು ಒಂದು ಡೈರೆಕ್ಟ್ ಆ್ಯಕ್ಷನ್ ಅನ್ನುವಂಥ ಕಾರ್ಯಕ್ರಮ ಏನು ಹಾಕೋತೀವಿ, ನೇರವಾಗಿ
ಕಾರ್ಖಾನೆಯವ್ರಿಗೆ ಏನು ಕಬ್ಬು ಕೊಟ್ಟದೀವಲ್ಲ ಆ ಮಾಲೀಕರನ್ನ ಮಾತಾಡಿಸಿ ಅವ್ರು ಕೂಡ ಸೌಹಾರ್ದ ಚರ್ಚೆ ಮಾಡಿ ನೀವು ಏನು ಕೊಡಬೇಕಾಗತ್ತಲ್ಲ ಅನ್ನುವಂಥದ್ದನ್ನು ನಾವು ಹೇಳ್ತೀವ, ಅವ್ರು ಏನು ಕೊಡ್ತೀವಿ ಅಂತ ಹೇಳಿ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಈ ಥರ ಒಂದು ನಿರ್ಣಾಯಕ ಹಂತಕ್ಕೆ ಬಂದೈತಿ. ನಾಳಿನ ದಿನ ಅದು ಒಂದು ಫಲಪ್ರದ ಆಗುವಂಥ ನಮ್ಮ ಹೋರಾಟದ ಮುಖಾಂತರ ನಾವೇನು ದರ ಏನು ಕೊಡಬೇಕು ಅಂತೇಳಿ ಯೋಗ್ಯ ದರ ಏನು ಕೇಳಿದೀವಲ್ಲ ಅದು ಕಾರ್ಖಾನೆಯವ್ರು ಮಾಡ್ತಾರೆ. ಇದಿಷ್ಟು ಇಲ್ಲಿರ್ತಕ್ಕಂಥ ಮುಧೋಳದ ಕಬ್ಬು ಬೆಳೆಗಾರರ ಮಾತಾಗಿರುವಂಥದ್ದು. ನಾಳೆ ಏನಂತಂದರೆ ಬೆಳಗ್ಗೆ ಹೋರಾಟವನ್ನು ಆರಂಭ ಮಾಡ್ತವೆ. ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿಲ್ಲ. ಆದರೆ ಇದಕ್ಕೆ ಏನಾದರೂ ಅದರ ಜಿಲ್ಲಾಡಳಿತ ಹೊಣೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.